ನಮಸ್ಕಾರ ಎಲ್ರಿಗೂ. ನಾನಿವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮಾರೇಹಳ್ಳಿ ಎಂಬ ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನ ಇದೆ. ಇದ್ರ ವಿಶೇಷತೆ ಬಂದು ನಾನು ಮುಂದೆ ತಿಳಿಸ್ಕೊಡ್ತೀನಿ. ಇತಿಹಾಸ, ಯಾರ ರಾಜರ ಕಾಲದಲ್ಲಿ ಆಳ್ವಿಕೆ ನಡೆಸಿತ್ತು ಅದೆಲ್ಲ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಊರಿನ ವಿಶೇಷತೆನೂ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಬನ್ನಿ ದೇವಸ್ಥಾನ ನೋಡೋಣ. ಇದೇ ನೋಡಿ ಮುಖ್ಯ ದ್ವಾರ ದೇವಸ್ಥಾನದ್ದು. ಗರುಡಗಂಬ ಕೂಡ ಇದೆ. ಗರುಡಗಂಬ ಏನಿಲ್ಲ ಅಂದರೂ 50-60 ಫೀಟ್ ದೊಡ್ಡದಿದೆ. ಬನ್ನಿ ಅದು ಹತ್ರ ಹೋಗಿ ನಾನು ತೋರಿಸ್ತೀನಿ. ಈ ದೇವಸ್ಥಾನದ ಹಿನ್ನೆಲೆ ನೋಡೋದಾದರೆ ಕ್ರಿಸ್ತಶಕ 985ರಲ್ಲಿ ಆಳ್ವಿಕೆ ನಡೆಸಿದ್ದಂತಹ ಚೋಳರ ರಾಜ ಚೋಳ ಎಂಬ ದೊರೆ ಈ ದೇವಸ್ಥಾನದ ನಿರ್ಮಾಣ ಮಾಡ್ತಾರೆ. ತದನಂತರ ಇಲ್ಲಿ ಸುಮಾರು ವರ್ಷ ಅವರು ಆಳ್ವಿಕೆ ಇದ್ದಂಥ ಸುಮಾರು 1012ವರೆಗೂ ಅವರು ಆಳ್ವಿಕೆ ನಡೆಸ್ತಾರೆ. ಪ್ರತಿ ವರ್ಷ ಕೂಡ ಅವರು ಮಿಸ್ ಮಾಡದೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ತಾಯಿದ್ರು. ಇಲ್ಲಿ ಪ್ರತಿ ವರ್ಷ ಕೂಡ ಫೆಬ್ರವರಿ ಸಮಯದಲ್ಲಿ ಜಾತ್ರೆ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ಅವರು ಮಿಸ್ ಮಾಡದೆ ಬಂದು ಈ ದೇವಸ್ಥಾನದಲ್ಲಿ ಪೂಜೆ ನಡೆಸಿಕೊಟ್ಟು ಹೋಗ್ತಾಯಿದ್ರು. ಈ ದೇವಸ್ಥಾನ ಇರೋದು ಮಾರೇಹಳ್ಳಿ ಎಂಬ ಊರಲ್ಲಿ ಅಂತ ನಾನು ಮೊದಲೇ ಹೇಳಿದೆ. ಆದರೆ ಈ ದೇವಸ್ಥಾನ ಸುತ್ತಮುತ್ತ ಒಂದು ಊರುಗಳು ಕಾಣೋಕ್ಕೆ ನಮ್ಗೆ ಸಿಗೋದಿಲ್ಲ. ಒಂದು ಊರು, ಒಂದು ಮನೆ ಏನೂ ಇಲ್ಲ. ಸುಮಾರು 10-15 ಕಿಲೋಮೀಟರ್ವರೆಗೂ ತುಂಬ ಖಾಲಿ ಗದ್ದೆಗಳಿದ್ದಾವೆ. ಅದು ಯಾಕೆ ಅಂದರೆ ಇದು ನಾನು ತಿಳಿಸ್ತೀನಿ. ಈ ದೇವಸ್ಥಾನ ಕ್ರಿಸ್ತಶಕ 985 ಕ್ರಿಸ್ತಶಕ 985 ಆ ಸಂದರ್ಭದಲ್ಲಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಇಲ್ಲೇ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಕುಂದೂರು ಅಂತಿದೆ. ಕುಂದೂರಲ್ಲಿ ಒಬ್ಬ ಋಷಿ ವಾಸವಾಗಿದ್ದರು. ಅವರು ದೇವರ ದರ್ಶನಕ್ಕೆ ಅಂತ ಬಂದಾಗ ಇಲ್ಲಿದ್ದ ಅವ್ಯವಸ್ಥೆನ ನೋಡಿ ಅವ್ರಿಗೆ ಕೆಟ್ಟು ಕೋಪ ಬರುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಇಲ್ಲಿನ ಊರು ಏನಿತ್ತು ಮಾರೇಹಳ್ಳಿ ಅನ್ನುವಂಥ ಊರು, ಆ ಊರಿಗೆ ಶಾಪ ಕೊಡ್ತಾರೆ. ಈ ಊರು ಏಳಿಗೆ ಆಗದೆ ಇರಲಿ, ಮುಂದೆ ಅಭಿವೃದ್ಧಿ ಆಗದೇ ಬೇಡ ಈ ಊರು ಅನ್ನುವಂಥ ಶಾಪ ಕೊಡ್ತಾರೆ. ಅದಾಗಿ ಕೆಲವು ದಿನಗಳ ನಂತರ ಈ ಊರಿನಲ್ಲಿ ಇದ್ದಂಥ ಪ್ರತಿಯೊಂದು ವಾಂತಿ, ಭೇದಿ, ನಾನಾ ರೀತಿ ಕಾಯಿಲೆಗಳು ಬರೋಕ್ಕೆ ಶುರುವಾಗುತ್ತೆ. ತದನಂತರ ಊರಿನ ಗ್ರಾಮಸ್ಥ ಮುಖ್ಯಸ್ಥರೆಲ್ಲ ಸೇರಿ ಈ ದೇವಸ್ಥಾನನ ಅಭಿವೃದ್ಧಿ ಮಾಡಿ, ತದನಂತರ ಈ ದೇವಸ್ಥಾನ ಸುತ್ತಮುತ್ತ ನಾವ್ಯಾರು ಇರೋದೇ ಬೇಡ ಅಂಥೇಳಿ ಒಂದು 8-10 ಕಿಲೋಮೀಟ್ರ್ ದೂರ ಹೋಗಿ ತಾವೆಲ್ಲ ನೆಲೆದು ನಿಲ್ತಾರೆ. ಅದಕ್ಕೆ ಸಾಕ್ಷಿ ಏನಂತಂದರೆ, ಕೆಲವು ವರ್ಷಗಳ ಹಿಂದೆ JCBಲಿ ಕಾಮಗಾರಿ ನಡೀಬೇಕಾದ್ರೆ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಒಂದು ಒರಳುಕಲ್ಲು ಸಿಗುತ್ತೆ. ಅದ್ರ ಸುತ್ತ ಅಗಿತಾ ಹೋದಾಗ ಒರಳುಕಲ್ಲು ಅಂದರೆ ಕಾರ ಆಡಿಸೋದು. ಅದು ತೆಗಿತಾ ಹೋದಂಥ ಸಂದರ್ಭದಲ್ಲಿ ಒಂದು 70-80ವರೆಗೂ ಒರಳುಕಲ್ಲುಗಳು ಸಿಗ್ತವೆ, ಒರಳುಕಲ್ಲು. ಅದರಿಂದ ನಾವು ಅಂದಾಜು ಮಾಡ್ಬೋದು ಇಲ್ಲಿ ಮತ್ತು ಜನವಸತಿ ಇತ್ತು ಅನ್ನುವಂಥದ್ದನ್ನು. ತದನಂತರನೇ ಇಲ್ಲಿಂದ ಸುತ್ತ ಯಾವ ಮನೆಗಳು ಇಲ್ಲಿ ಇವಾಗ ನಾವು ಯಾವ ಜನ ವಸತಿ ನಿಲಯಗಳು ಕೂಡ ಇಲ್ಲಿಲ್ಲ. ಬರೀ ಗದ್ದೆ ಖಾಲಿ ಇದೇ ರೀತಿ ಇದೆ. ಆದ ನಂತರ ಈ ದೇವಸ್ಥಾನನ ಹೊಯ್ಸಳರು ತಮ್ಮ ಅಧೀನಕ್ಕೆ ತಗೋತಾರೆ. ಇಲ್ಲಿರೋ ಕೆಲವೊಂದು ಶಾಸನಗಳು ಕೂಡ ಅದೇ ಇದೆ. ಹೊಯ್ಸಳರು ತದನಂತರ ಚಾಲುಕ್ಯರ ಆಳ್ವಿಕೆಯಲ್ಲಿ ಕೂಡ ಈ ದೇವಸ್ಥಾನ ತುಂಬ ಪ್ರಸಿದ್ಧಿಯಲ್ಲಿತ್ತು. ಇಲ್ಲೇ ಒಂದು ಅಮೃತೇಶ್ವರ ದೇವಸ್ಥಾನನೂ ಕೂಡ ಇದೆ. ಅದನ್ನು ಕೂಡ ನಾನು ಮುಂದೆ ನೀವು ತೋರಿಸ್ತೀನಿ. ಈ ದೇವಸ್ಥಾನನೇ ನಾನು ಹೇಳಿದ್ದು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತ. ಈ ದೇವಸ್ಥಾನ ಮಾತ್ರ ಚಾಲುಕ್ಯರ ಸಮಯದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಬೇರೆಲ್ಲ ನಾವೇನು ದೇವಸ್ಥಾನ ನೋಡಿದ್ವಿ, ಆ ದೇವಸ್ಥಾನ ಎಲ್ಲ ಕೂಡ
ಚೋಳರ ಕಾಲದಲ್ಲೇ ನಿರ್ಮಾಣ ಆಗಿರುವಂಥದ್ದು. ಇದೊಂದು ದೇವಸ್ಥಾನ ಮಾತ್ರ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಈ ಕೊಳನು ಕೂಡ ಚಾಲುಕ್ಯರ ಕಾಲದಲ್ಲೇ ನಿರ್ಮಾಣ ಆಗಿರುವಂಥದ್ದು. ಈ ಕೊಳದಲ್ಲಿ ನೀರಿದೆ. ಈ ಸಂದರ್ಭದಲ್ಲಿ ನಾವು ಬಂದಿರುವಂಥ ಸಂದರ್ಭದಲ್ಲಿ ನಾವೇನಾದರೂ ಈ ಕೊಳ ಖಾಲಿ ಇದ್ದಂಥ ಸಂದರ್ಭದಲ್ಲಿ ಬಂದಿದ್ರೆ ಈ ಕೊಳದ ಕೆಳಗಡೆ ಕೂಡ ಹಲವು ವಿಗ್ರಹ ಮೂರ್ತಿಗಳನ್ನ ನಾವು ನೋಡ್ಬೋದಿತ್ತು. ಆದರೆ ಈ ಸಮಯದಲ್ಲಿ ನೀರು ಪೂರ್ತಿ ಆಗಿದೆ, ಆದರೆ ಅದರಿಂದ ನಾವು ಇಲ್ಲಿರೋಂಥ ವಿಗ್ರಹಗಳನ್ನ ನೋಡೋಕ್ಕಾಗ್ತಿಲ್ಲ.